ವೀಕ್ಷಕರೇ ನಮಸ್ಕಾರ. ಇವತ್ತು ಒಂದು ಅದ್ಭುತವಾದ ತೋಟವನ್ನು ತೋರಿಸ್ಲಿಕ್ಕೆ ಬಂದಿದ್ದೇನೆ ಸ್ನೇಹಿತರೆ. ಎಷ್ಟೊಂದು ವಿಶೇಷತೆ ಇದೆ ಅಂತ ಹೇಳಿದರೆ, ಸಮಗ್ರ ಕೃಷಿಯನ್ನು ಅಳವಡಿಸ್ಕೊಂಡಿದ್ದಾರೆ ಈ ರೈತರು. ಖಂಡಿತವಾಗಿ ತೆಂಗು, ಅಡಿಕೆ, ಏಲಕ್ಕಿ, ಕಾಫಿ ಏನಿದೆ ಏನಿಲ್ಲ ಆ ತೋಟದ ವೀಕ್ಷಣೆ ಮಾಡಿನೇ ನಾವು ಆ ಮಾಹಿತಿಯನ್ನು ತಿಳಿಯೋಣ. ಬನ್ನಿ ಸ್ನೇಹಿತರೆ, ಆ ತೋಟದ ಮಾಲೀಕರು ಇಲ್ಲೇ ಇದ್ದಾರೆ. ಅವರಿಂದ ಸಮಗ್ರ ಮಾಹಿತಿಯನ್ನು ಪಡೆದು ಜೀರೋ ಕಲ್ಟಿವೇಷನಲ್ಲಿ ಅವರು ಕೃಷಿಗಾಗಿ ತಮ್ಮ ವೃತ್ತಿಯನ್ನು ಬಿಟ್ಟು ಬಂದು ವಾಲಂಟ್ರಿಯಾಗಿ ರಿಸೈನ್ ಮಾಡಿ ಬಂದು ಈ ಕೆಲಸದಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಆದರೆ ಖಾಸಗಿಯಾಗಿ ಅವ್ರ ವೃತ್ತಿಯನ್ನು ಮಾಡ್ತಿದ್ದಾರೆ. ಆದರೆ ಕೃಷಿಯಲ್ಲಿರುವ ಅವರ ಆಸಕ್ತಿಯನ್ನು ಅವರಿಂದಲೇ ನಾವು ತಿಳ್ಕೊಳ್ಳೋಣ. ಬನ್ನಿ ಸ್ನೇಹಿತರೆ, ಅವ್ರ ತೋಟವನ್ನು ವೀಕ್ಷಣೆ ಮಾಡೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ದಯಮಾಡಿ ನಿಮ್ಮ ಪರಿಚಯ ಮಾಡಿಕೊಂಡು ನಮ್ಮ ವೀಕ್ಷಕರಿಗೆ ನಿಮ್ಮ ತೋಟದ ಸಮಗ್ರ ಪರಿಚಯವನ್ನು ಮಾಡಿಕೊಡಿ. ಸರ್, ನಮ್ಮದು ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕು ಹಿರೇನಲ್ಲೂರು ಹೋಬಳಿ ಸೀಗೆಡ್ಲು ಗ್ರಾಮ ಅಂತೇಳಿ. ನಮ್ಮದು ನಮ್ಮ ತಂದೆ ಹೆಸರು ಬಸಪ್ಪ. ಇಲ್ಲಿ ಮುದಕರ್ ಬಸಪ್ಪ ಅಂತ ಹೇಳಿದ್ರೆ ಗೊತ್ತಾಗುತ್ತೆ. ಇಲ್ಲಿ ಮೂಲತಃ ನಮ್ಮ ತಂದೆಯವರು ಕೃಷಿ ಮಾಡ್ಕೊಂತ ಬಂದಿದ್ರು. ನಾವು ಸರ್ವೆ ಡಿಪಾರ್ಟ್ಮೆಂಟಲ್ಲಿ ಲೇಸಿನ ಸರ್ವೇರಿಗೆ ಕೆಲಸ ಮಾಡ್ತಾ ಇದ್ದೆ. ಆಮೇಲೆ ಕೆಲವೊಂದು ಟೈಮಲ್ಲಿ ನಾನು ನೋಡ್ತಾ ನನಗೂ ಆಸಕ್ತಿ ಬಂತು. ನಾನು ಯಾಕೆ ಕೃಷಿ ಮಾಡಬಾರ್ದು, ಕೃಷಿಯಲ್ಲಿ ಏನಾರ ಸಾಧನೆ ಮಾಡಬಾರ್ದು ಅಂತ ಅನ್ನಿಸ್ತು. ಹಂಗಾಗಿ ಈಗ ನಾನು ಬಂದು 4 ವರ್ಷ ಕಂಪ್ಲೀಟ್ ಆಗಿಲ್ಲ. ಆದಷ್ಟು ನಾನೀಗ ಕೃಷಿ ಮಾಡಿದ್ದೀನಿ. ಏನು ಮಾಡಿದಿರಿ ಮಂಜಣ್ಣವ್ರೆ ನಿಮ್ಮ ತೋಟದಲ್ಲಿ? ಸರ್, ಮೂಲತಃ ನಾವು ತೆಂಗು ಬೆಳೆಗಾರರು. ರಾಗಿ ಬೆಳೀತಿದ್ದು, ಹುರುಳಿಕಾಳು ಬೆಳೀತಿದ್ದು, ಮಾಮೂಲಿ ಬೆಳೀತಾ ಇದ್ದು. ನಮ್ಮ ಪ್ರಾಂತ್ಯದಲ್ಲೆಲ್ಲ ಅವು ಮಾಮೂಲಿ ಬೆಳೀತಾ ಇದ್ದು. ನಾನು ಸಾಂಪ್ರದಾಯಿಕ ಬೆಳೀತಿದ್ದು. ಈಗ ನಾನೇನು ಮಾಡಿದ್ದೀನಿ ಅಂತಂದರೆ, ಅದರಲ್ಲಿ ಒಂದು ಸ್ವಲ್ಪ ಅಡಿಕೆ ಹಾಕಿ ನಾವು ಯಾಕೆ ಸ್ವಲ್ಪ ಮಾಡಬಾರ್ದು ಅನ್ನೋ ಆಸಕ್ತಿಯಿಂದ ನಾನು ಫಸ್ಟಿಗೆ ಸ್ಟಾರ್ಟಿಂಗ್ 1 ಎಕರೆ ಹಾಕ್ತೆ. ಅದರಲ್ಲಿ ಒಂದು ಸ್ವಲ್ಪ ನನಗೆ ಉತ್ತಮ ಅನ್ನಿಸ್ತು. ಆಮೇಲೆ ಮತ್ತೊಂದು 2 ಎಕರೆ ಹಾಕ್ತೆ. ಆಮೇಲೆ ಅದಕ್ಕೂ ನನಗೆ ಪರವಾಗಿಲ್ಲ, ಮಾಡ್ಬೋದು ಅನಿಸ್ತು. ಆಮೇಲೆ ನೀರಿನ ನಿರ್ವಹಣೆ ಮಾಡ್ಬೇಕಾದ್ರೆ ನಾನೇನು ಮಾಡಿದೆ, ಕೆಲವೊಂದು ಈ ಮೊದ್ಲೇನು ಗುದ್ಲಿ ಹಿಡ್ಕೊಂಡು ಹಾಯಿಸ್ತಿದ್ದು ಇವೆಲ್ಲ ಏನಿಸ್ತು ಅಂದರೆ ನಾನು ನ್ಯಾಚುರಲ್ ವೇಸ್ಟ್ ಅನಿಸ್ತು ನೀರು. ನಾನು ಇದನ್ನ ಡ್ರಿಪ್ ಮುಖಾಂತರ ಮಾಡಿದ್ರೆ ಸರಿ ಅನ್ಸ್ಬೋದಾ, ಜೆಟ್ ಹಾಕಿದೆ. ಜೆಟ್ ಹಾಕಿದ್ಮೇಲೆ ಅನಿಸ್ತು ಇದ್ರಲ್ಲೂ ಭಾಳ ವೇಸ್ಟ್ ಆಗ್ತಾ ಇದೆ, ಆಮೇಲೆ ಕಳೆ ಭಾಳ ಬರ್ತಾ ಇದೆ, ಇದನ್ನ ಹೆಂಗ್ ನಿರ್ವಹಣೆ ಮಾಡೋದು ಅಂತ ತಿಳ್ಕೊಂಡು ಹಿಂಗೆ ನಾನು ಹಳ್ಳಿಗಳಿಗೆ ಹೋಗ್ತಾ ತೋಟ ನೋಡಿದಾಗ ನಾನು ಡ್ರಿಪ್ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ 1 ಎಕರೆ ಫಸ್ಟ್ ಡ್ರಿಪ್ ಮಾಡಿದೆ. ಡ್ರಿಪ್ ಮಾಡಿದಾಗ ನಂಗೆ ನೀರು ಕಡಿಮೆ ಅನ್ನಿಸ್ತು, ತೋಟನೂ ಚೆನ್ನಾಯ್ತು. ಬೇಸಿಗೆಯಲ್ಲಿ ನನ್ನ ತೋಟ ಎಲ್ಲರ ತೋಟನೂ ಬೆಳಗಾದ್ರೆ ನನ್ನ ತೋಟ ಬೆಳಗಾಗಲ್ಲ, ಯಾಕಂದ್ರೆ ನನ್ನಲ್ಲಿ ತೇವಾಂಶ ಉಳಿತು ಭೂಮಿಯಲ್ಲಿ. ಅಂದಾಗ ನಾನು ಇದನ್ನ ಮಾಡ್ಬೋದು ಅಂತ ನಾನು ಅದನ್ನ ನೋಡಿ ನಾನೇ ಸ್ವತಃ ಆ ಡ್ರಿಪ್ಪನ್ನು ನನಗೆ ಹೆಂಗೆ ಸರಿ ಅನ್ಸುತ್ತೆ ಆ ಟೈಪ್ ನಾನೇ ಸ್ವತಃ ಮಾಡಿ ಈ ಮಟ್ಟಕ್ಕೆ ಮಾಡಿದ್ದೀನಿ. ನನ್ನ ಸ್ನೇಹಿತರು ಒಂದು ಮಾಹಿತಿ ಕೊಟ್ಟರು. ಅದೇ ನೀವು ಸರ್ವೆ ಕೆಲಸವನ್ನು ಬಿಟ್ಟು ರಿಸೈನ್ ಮಾಡಿ ವಾಲಂಟ್ರಿ ತೊಗೊಂಡು ಬಂದೆ ಅಂತ ಅವರು ಹೇಳಿದರು, ಬಂದರು ಅಂತ ನೀವು ಅದೇ ಹೇಳ್ತಿದ್ದೀರಿ ಸರ್. ಅಷ್ಟು ಯಾಕೆಂದರೆ ಸರ್ಕಾರಿ ನೌಕರಿ ಸಿಕ್ಕೋದೇ ಕಷ್ಟ. ಸಿಕ್ಕಿರೋ ನೌಕರಿಯನ್ನು ನೀವು ವಾಲಂಟ್ರಿ ತೊಗೊಂಡು ಬಂದುಬಿಟ್ರಲ್ಲ, ನಿಮ್ಮ ಮನೆಯವರು ಏನು ಅದಕ್ಕೆ ಅಬ್ಜೆಕ್ಷನ್ ಮಾಡಲಿಲ್ವಾ ನಿಮ್ಮ ಕುಟುಂಬದಲ್ಲಿ? ಸರ್, ನಮ್ಮ ಕುಟುಂಬದಲ್ಲಿ ಅವರಿಗೆ ಅಷ್ಟು ಅನುಭವ ಇರೋದಿಲ್ಲ. ಇವತ್ತಿನ ಸರ್ಕಾರಿ ನೌಕರಿ ಒಬ್ಬ ಸರ್ವೇರ್ ಅಂದರೆ ಬೆಳಗ್ಗೆ ನಾನು 8 ಗಂಟೆಗೆ ಫೀಲ್ಡ್ಗೆ ಹೋಗ್ಬೇಕು. 8 ಗಂಟೆಗೆ ಫೀಲ್ಡ್ಗೆ ಹೋಗಿ 12 ಗಂಟೆವರೆಗೆ ಫೀಲ್ಡ್ ಮಾಡಬೇಕು. 12 ಗಂಟೆ ಫೀಲ್ಡ್ ಮುಗಿಸ್ಕೊಂಬಂದು ನಾಳೆ ಬೇಕಾದಂಥ ರೆಕಾರ್ಡ್ಗಳನ್ನ ಹುಡುಕಬೇಕು. ರೆಕಾರ್ಡ್ ಹುಡುಕೊಂಡು ರಾತ್ರಿ 12 ಗಂಟೆ ತನಕ ವರ್ಕ್ ಮಾಡಬೇಕು. ಮಿನಿಮಮ್ 10 ಅವರ್ಸ್ ನಾನು ವರ್ಕ್ ಮಾಡ್ತೀನಿ ಸರ್. ನನಗೆ ಅವ್ರು ಕೊಡೋದು ಫರ್ ಡೇ ನಾನು 1000 ರೂಪೀಸ್ ಅಂದ್ರೆ 30 ಡೇಸ್ ದುಡಿದ್ರು 30,000 ರೂಪಾಯಿ ಸರ್. ನಾನು ಕೃಷಿಯಲ್ಲಿ ಒಂದೇ 1 ಎಕರೆ ತೋಟ ಮಾಡಿದ್ರೆ 5 ವರ್ಷ ಕಷ್ಟಪಟ್ರೆ 6ನೇ ವರ್ಷಕ್ಕೆ ಮಿನಿಮಮ್ ನನಗೆ 1 ಎಕರೆ ಅಡಿಕೆ 5 ಲಕ್ಷ ಮಿನಿಮಮ್ ಹೋಗುತ್ತೆ. ಖಂಡಿತ. ಫರ್ ಡೇ ನನಗೆ ಎಷ್ಟು ಬಿತ್ರಿ 5 ಲಕ್ಷ ರೂಪಾಯಿ ಅಂತಂದ್ರೆ ಇವ್ರು ಕೊಡೋದು 3,60,360 ದಿವಸದ ದುಡ್ದಾಗ ನನಗೆ 1 ಎಕರೆ 5 ಲಕ್ಷ ಸಿಗುತ್ತೆ. ಫರ್ ಡೇ ನಾನು 2 ಅವರ್ಸ್ ವರ್ಕ್ ಮಾಡಿದ್ರೆ ಸಾಕು. ನನ್ನ ಅನಿಸಿಕೆ ಅನುಭವ. ಅಲ್ಲಿ 10 ಅವರ್ಸ್ ದುಡಿಬೇಕು, ನಾನು 2 ಅವರ್ಸ್ 1 ಎಕರೆ ದುಡಿದ್ರೆ ಕೃಷಿ ಮಾಡುವ ಉದ್ದೇಶ ಇಟ್ಕೊಂಡೇ ನೀವು ಅದು ಕೃಷಿ ಮಾಡಬೇಕು, ಸಮಗ್ರ ಕೃಷಿ ಮಾಡಬೇಕು. ನನ್ನ ತೋಟದಲ್ಲಿ ಸಹಜವಾಗಿ ಏನು ನ್ಯಾಚುರಲ್ ನನಗೆ ಹಣ್ಣು ಗಿಡಗಳು ಎಲ್ಲ ನಾನು ತಿನ್ನಬೇಕು ಮಾಡಬೇಕು ಅಂತಲೇ ಬಂದವನ ಹೊರತು ಬೇರೆ ಉದ್ದೇಶ ಇಲ್ಲ. ಏನೇನು ಬೆಳೆ ಮಾಡಿದಿರಿ ಮಂಜಣ್ಣವ್ರೆ? ಸರ್, ಅಡಿಕೆ ಮಾಡಿದ್ದೀನಿ, ತೆಂಗು ಮಾಡಿದ್ದೀನಿ, ಅಡಿಕೆ ಮಾಡಿದ್ದೀನಿ, ಬಾಳೆ ಮಾಡಿದ್ದೀನಿ, ಸದ್ಯ ಕಾಫಿ ಹಾಕಿದ್ದೀನಿ, ಏಲಕ್ಕಿ ಹಾಕಿದ್ದೀನಿ. ಅದರೊಳಗೆ ಹಣ್ಣಿನ ಗಿಡಗಳು ಆ್ಯಪಲ್ಲು, ಸ್ಟಾರ್ ಫ್ರೂಟ್ಸು, ಬಟರ್ ಫ್ರೂಟ್ಸು, ಆಮೇಲೆ ಎಲ್ಲ ಹೂವಿನ ಗಿಡಗಳು. ಈಗ ಹಣ್ಣಿನ ಗಿಡಗಳು ಎಲ್ಲ ವೆರೈಟೀಸ್ ಹಣ್ಣುಗಳು ಸಾಕಷ್ಟು ಹಾಕ್ಕೊಂಡಿದ್ರಿ? ಸಾಕಷ್ಟು ಹಾಕಿದ್ದೀನಿ ಸರ್. ಒಂದು 10 ಮಾದರಿ ಇದಾವ? ಒಂದು 15-20 ಮಾತ್ರ ಇದಾವೆ. ಹೌದಾ? ಓಕೆ. ಸರಿ. ಆಮೇಲೆ ಇದು ಇನ್ನು ಬೇರೆ ಪಶುಸಂಗೋಪನೆ ಅಂದರೆ ಮನೆ ಹಾಲಿಗೆ 1 ಹಸು ಮಾಡ್ಕೊಂಡಿವಿ, ಕುರಿ 1-2-3 ಕುರಿ ಸಾಕೊಂಡಿವಿ, ಕೋಳಿ ಸಾಕಿದ್ದೀವಿ, ಪಾರಿವಾಳ ಸಾಕೊಂಡಿದ್ದೀವಿ, ಮೀನು ಸಾಕಿದ್ದೀವಿ. ಅಲ್ಲಿ ನೋಡ್ತಾ ಮಲನೂ ಕಂಡು ಅಲ್ಲಿ ಮಲಗಳು ಇದಾವೆ. ಹೌದು. ಇಲ್ಲ, ನಿಮ್ಮಷ್ಟು ಅಭಿರುಚಿ ಈ ರೀತಿ ವೈವಿಧ್ಯಮಯವಾದ ಕೃಷಿಯಲ್ಲಿ ವೈವಿಧ್ಯತೆ ಇದೆಯಲ್ಲ, ಇದನ್ನು ಅನುಸರಿಸಿದರೆ ಖಂಡಿತ ನಾವು
ಸಕ್ಸಸ್ ಆಗ್ತೀವಿ. ಯಾಕೆಂದರೆ ಒಂದಲ್ಲ ಒಂದರಲ್ಲಿ ನಮಗೆ ಅನುಕೂಲ ಅದೇ ಆಗುತ್ತೆ. ಹೌದು ಸರ್. ಈಗ ನಾವು ಸಮಗ್ರ ಮಾಡೋದ್ರಿಂದ ಏನು ಅನುಕೂಲ ಅಂತಂದರೆ, ಫಾರ್ ಎಕ್ಸಾಂಪಲ್ ಅಡಿಕೆ ರೇಟ್ ಬಿದ್ದೋಯ್ತು, ಬಾಳೆಯಲ್ಲಿ ಸಿಗುತ್ತೆ. ಬಾಳೆ ರೇಟು ಕಡಿಮೆ ಆಯಿತು, ತೆಂಗಲ್ಲಿ ಸಿಗುತ್ತೆ. ತೆಂಗು ಕಡಿಮೆ ಆಯಿತು, ಕಾಫಿಯಲ್ಲಿ ಸಿಗುತ್ತೆ. ಹಂಗಾಗ್ಬಿಟ್ಟು ನಮಗೆ ಯಾವುದೇ ಕಾರಣಕ್ಕೂ ನಾವು ಫೇಲ್ ಆಗೋ ಚಾನ್ಸು 100% ಕಡಿಮೆ. ಸತ್ಯ, ಕರೆಕ್ಟ್. ಅದನ್ನೇ ಒಂದನ್ನೇ ಫಾಲೋ ಮಾಡಿದ್ರೆ ಇಲ್ಲ ಅವ್ನು ಪ್ಲಸ್ ಆಗ್ಬೋದು, ಇಲ್ಲ ಅವ್ರು ಮೈನಸ್ ಆಗ್ಬೋದು. ಹೌದು. ಸರಿ ಮಂಜಣ್ಣವ್ರು, ಇಲ್ಲಿ ಏನೇನು ಮಾಡಿದ್ದೀರಿ ತೋರಿಸಿ ಒಂದು ಸ್ವಲ್ಪ. ಇಲ್ಲಿ ಅಡಿಕೆ ಮಾಡಿದ್ದೀನಿ. ಅಡಿಕೆ ಸೂಪರ್, ಒಂಬಳೆ ಹೊರಟ್ಬಿಟ್ಟಿದೆ. ಒಂಬಳೆ ಹೊರಟಿದೆ. ಎಷ್ಟು ವರ್ಷದ್ದು ಮಂಜಣ್ಣವ್ರು? ಈಗ 3.5 ವರ್ಷದ್ದು. 3.5 ವರ್ಷಕ್ಕೆ ಫಸ್ಟ್ ಕ್ಲಾಸ್ ಆಗಿ ಒಂಬಳೆ ಹೊರಟಿದೆ. ಈಗ ಒಂಬಳೆ ಹೊರಟಿದ್ದ ಅಲ್ಲ ಹೋದ ವರ್ಷ ಹೊರಟಿಲ್ಲ? ಇಲ್ಲ, ಈಗ ಒಂಬಳೆ ಇದೇನು ಈ ವರ್ಷದ ಒಂಬಳೆ ಇದು ಸ್ಟಾರ್ಟಿಂಗು ಅಲ್ಲ, ಇದು ಈ ವರ್ಷ ಫಸ್ಟ್ ಒಂಬಳೆ ಹೊರಟಿದೆ. ಫಸ್ಟ್ ಒಂಬಳೆ ಹೊಡೆದಿದೆ. ಆಮೇಲೆ ತೋಟದಲ್ಲಿ 2.5 ವರ್ಷಕ್ಕೆ ಒಂಬಳೆ ಬರುತ್ತೆ. ಒಂಬಳೆ ಬಂದಿದೆ. ಈಗ ಅಲ್ಲ 2.5 ವರ್ಷಕ್ಕೆ ಬಂದಿಲ್ಲ, ಇದು 3 ವರ್ಷಕ್ಕೆ ಬಂದಿದೆ. ಸರಿ ಸರಿ. ಇದೇನು ಬೇರೆ ಗಿಡ ಇದ್ದಂಗೆ ಇದೆಯಲ್ಲ? ಅದು ಕಾಫಿ ಗಿಡ. ಅದು ಕಾಫಿನಾ? ಓಕೆ. ಈಗ ಅಡಿಕೆ ಇದ್ರೊಳಗಡೆ ಏನೇನು ಹಾಕಿದ್ರಿ ಹೇಳಿ? ಅಡಿಕೆ ಒಳಗೆ ಕಾಫಿ. ಇದು ಕಾಫಿ. ಇಲ್ಲಿ ನೆಕ್ಸ್ಟ್ ಇದು ಕಾಫಿನಾ? ಅದು ಕಾಫಿ ಬಾರ್ಡ್ರಲ್ಲಿ. ಓಕೆ. ಅಂದರೆ ಈಗ ಈ ಕಾಫಿನ 4 ಅಡಿಕೆ ಗಿಡದ ಮಧ್ಯೆ ಹಾಕಿದ್ವಿ. ಅಡಿಕೆ ದಾಯ 8 ಅಡಿ 8 ಹಾಕಿ ಮಧ್ಯದಲ್ಲಿ ಕಾಫಿ ಹಾಕ್ಕೊಳ್ತಾ ಬಂದಿದ್ದೀರಿ ಅಲ್ವಾ? ಸರಿ. ಈಗ ಕಾಫಿ ಹಾಕಬೇಕು ಅಂತ ಯಾಕೆ ಅನ್ನಿಸ್ತು ಮಂಜಣ್ಣರೇ? ನಮ್ಮ ಏರಿಯಾದಲ್ಲಿ ಸಾಮಾನ್ಯ ಕಾಫಿ ಬೆಳೆಯಲ್ಲ ಈ ಬಯಲುಸೀಮೆಯಲ್ಲಿ. ಆದರೆ ನೀವು ಬೆಳೆಯೋ ಒಂದು ಪ್ರಯತ್ನ ಮಾಡಿದ್ದೀವಿ ಅಂತಂದರೆ ಆಲ್ಮೋಸ್ಟ್ ನಾವು ಚಿತ್ರದುರ್ಗ, ಹೊಸದುರ್ಗದಲ್ಲಿ ಕಾಫಿ ಹಾಕಿರೋ ಕೆಲವೊಂದು ಮಾದರಿಗಳು ಯೂಟ್ಯೂಬಲ್ಲಿ ನೋಡಿದ್ದೀನಿ. ನಾವ್ಯಾಕೆ ಪ್ರಯತ್ನ ಮಾಡಬಾರ್ದು? ಅಲ್ಲಿ ಸಕ್ಸಸ್ ಆಗಿದೆ, ನಾವು ಅದಕ್ಕಿಂತ ಅರೆಮಲ್ನಾಡು ನಾವು. ಹೌದು. ಅವರು 0 ಡ್ರೈ ಲ್ಯಾಂಡರೇ ಪ್ರಯತ್ನ ಮಾಡಿದ್ರೆ ಅಂದಮೇಲೆ ನಾವ್ ಯಾಕೆ ಮಾಡಬಾರ್ದು? ಒಂದ್ಸರಿ ಪ್ರಯತ್ನ ಮಾಡಿ ನೋಡೋಣ. ರೈಟ್ 100% ನೋಡಿ. ಚೆನ್ನಾಗಿದ್ದೀರಾ? ಇವರು ನಮ್ಮ ಹಳೆ ಯಾರು ಇವರು? ನಿಮ್ಮ ಹಳಿ ಅಂದ್ರೆ ನಮ್ಮ ಅಕ್ಕನ ಮಗ. ನಿಮ್ಮ ಹೆಸರು? ಜಗದೀಶ್ ಅಂತೇಳಿ. ಜಗದೀಶ್. ನೀವು ಕೃಷಿ ಮಾಡ್ತಾ ಇದ್ದೀರಾ? ಅರೆ ಕೃಷಿಕ, ಅರ್ಧ ಬಿಸ್ನೆಸ್ ಮ್ಯಾನ್. ಹೌದಾ? ಓಕೆ. ಆಯ್ತಪ್ಪ. ಕೃಷಿಯಲ್ಲಿ ತೊಡಗಿಸ್ಕೊಂಡಿದ್ದೀರಲ್ಲ ಸ್ವಲ್ಪನಾದ್ರೂ ಏನ್ ಸರ್, ಮುಂದಕ್ಕೆ ಇದೇ ಉಳ್ಕೊಳೋದು. ನಿನ್ ಮಿಕ್ಕಿದೆಲ್ಲ ಸ್ಟಾಪ್ ಆಗ್ತಾ ಬರುತ್ತೆ. ಮುಂದೆ ಕೃಷಿ ಯಾರು ಭೂಮಿ ಉಳಿಸ್ಕಂತಾನೆ ಅವನೇ ಕಿಂಗ್ ಆಗೋದು. ಇವತ್ತೇನು ನಾವು ಕೃಷಿ ಭೂಮಿನ ಉಳಿಸ್ಕಂತೀವಿ, ಮುಂದಕ್ಕೆ ಇದೇ ನಮಗೆ ಮೂಲತಃ ಆದಾಯ ಆಗತ್ತೆ. ಅವಾಗೆಲ್ಲ ಉರುಳಿ, ರಾಗಿ, ಈಗೇನ್ ರಾಗಿಗೂ ಏನ್ ಕಡಿಮೆ ಇಲ್ಲ. ರಾಗಿಗೂ 5,400 ರೂಪಾಯಿ ಮೊಫೆಡಲ್ ಕೊಡ್ತಾರೆ. ಇವತ್ತು ಬೆಳೆಯಲ್ಲಿ ಯಾವ್ದು ಏನ್ ಲಾಸ್ ಇಲ್ಲ. ಕೃಷಿ ಭೂಮಿ ಉಳಿಸ್ಕೊಂಡವನು ಇವತ್ತು ರಾಜ ಆಗ್ತಾನೆ ಹೊರತು ಬೇರೆದ್ರಲ್ಲಿ ರಾಜ ಆಗಕ್ಕಾಗಲ್ಲ. ಖಂಡಿತ ಒಳ್ಳೆ ಮಾಹಿತಿ ಕೊಟ್ರಿ. ನೋಡಿ, ನಿಮ್ಮ ಹೆಸರು ಏನು ಹೇಳಿದ್ರಿ? ಜಗದೀಶ್ ಅವರೇ, ಇದು ಸತ್ಯ. ಯಾಕೆ ಸತ್ಯ ಅಂದರೆ, ಈ ಪ್ರಪಂಚದಲ್ಲಿ ಎಂಥ ಶ್ರೇಷ್ಠ ವ್ಯಕ್ತಿನೇ ಆಗಿರಲಿ, ಎಂಥ ದೊಡ್ಡವನೇ ಆಗಿರಲಿ, ಅವನ ಅನ್ನನೇ ತಿನ್ನಬೇಕು. ರೈತ ಬೆಳೆದ್ರೆ ಅವನಿಗೆ ಒಟ್ಟಿಗೆ ಅನ್ನ. ಹಾಗಾಗಿ ಕೃಷಿ ಭೂಮಿ ಇವತ್ತೆಲ್ಲ ಏನಾಗ್ತಾಯಿದೆ, ಇಂಡಸ್ಟ್ರಿಗೆ, ರೋಡ್ಗೆ, ಡೆವಲಪ್ಮೆಂಟ್ ವರ್ಕಿಗೆ ಎಲ್ಲ ಕಬಳಿಸ್ಕೊಂತ ಹೋಗ್ತಾ ಇದ್ದಾರೆ. ಮುಂದೆ ಜೀವನ ಭಾಳ ಕಷ್ಟ ಆಗುತ್ತೆ. ಯಾರು ಜಮೀನು ಉಳಿಸ್ಕೊಂಡಿರ್ತಾನೋ ಅವನೇ ಮಾತ್ರ ಕಿಂಗ್. ನೆಕ್ಸ್ಟ್ ನೀವು ಹೇಳಿದ ಸತ್ಯ. ಓಕೆ. ಈಗ ತೋಟದ ಇದು ವೀಕ್ಷಣೆ ಮಾಡ್ತಾ ಇದ್ವಿ ನಿಮ್ಮ ಮಾವರ್ದು ಬಂದ್ಬಿಟ್ಟು ಸರ್ವೇರು ಅಲ್ಲಿಂದ ವಾಲಂಟರಿ ಕೊಟ್ಬಿಟ್ಟು, ಇಲ್ಲ ನಾನು ಕೃಷಿಗೆ ಆಗ್ಲೇಬೇಕು ಅಂತೇಳಿ ಕೃಷಿಗೆ ಬಂದು ಆಸಕ್ತಿಯಿಂದ ಎಲ್ಲಾ ತರನು ಏನು ಐಡಿಯಾಗಳು ಬರುತ್ತೆ ಎಲ್ಲಾ ತರ ಐಡಿಯಾಗಳನ್ನ ಮಾಡಿ ಫೈನಲಿ ಒಂದು ಸಕ್ಸಸ್ ತರ ಮಾಡಿದ್ದಾರೆ. ಕಂಪ್ಲೀಟ್ಲಿ ಸಕ್ಸಸ್ ನೋಡಿ. 0 ಕಲ್ಟಿವೇಶನ್ ಮಾಡಿದ್ದಾರೆ ಇಲ್ಲಿ. ಕೆಲವು ವರ್ಷದ ಹಿಂದೆ ಈ ಜಾಗದಲ್ಲಿ ಏನು ಇರಲಿಲ್ಲ. ಈಗ ನೋಡ್ಲಿಕ್ಕೆ ಒಂಥರ ಅದ್ಭುತವಾಗಿ ಕಾಣುತ್ತೆ ಹೋಗ್ಬೇಕಾದ್ರೆ. ಇದರಲ್ಲಿ ಬಂದ್ಬಿಟ್ಟು ಉಳ್ಳಿ ಹಾಕಿದ್ರೆ ಮ್ಯಾಕ್ಸಿಮಮ್ 2 ಚೀಲ ಉಳ್ಳಿ ಬರೋದು. ಹೌದು. ಕೆಲವೊಂದು ಚಾಲೆಂಜ್ ಮಾಡಿದ್ರು, ಈ ಜಾಗದಲ್ಲಿ ಉಳ್ಳಿ ಬರಲ್ಲ, ಇದು ತೋಟ ಮಾಡಕ್ ಆಗಲ್ಲ ಅಂತೇಳಿ. ಇದನ್ನ ನಮ್ಮ ಮಾವರು ಚಾಲೆಂಜ್ ಆಗಿ ತಗೊಂಡು, ಇಲ್ಲ ನಾನು ಮಾದರಿಯಾಗಿ ಮಾಡ್ಲೇಬೇಕು ಅಂತೇಳಿ ಅವತ್ತಿಂದ ಒಂದು 0 ಕಲ್ಟಿವೇಶನ್ ನೋಡೋಣ. ಈ 0 ಕಲ್ಟಿವೇಶನ್ ಅಲ್ಲಿ ನೀರು ಎಷ್ಟು ಲಿಮಿಟ್ ಬೇಕು, ಎಷ್ಟು ಲೀಟರ್ ಬೇಕು ಪರ್ ಡೇಗೆ, 3 ಡೇಸಿಗೆ ಒಂದು ಟೈಮು 60 ಲೀಟರ್ಸ್ ನೀರು ತರ ಇದಕ್ಕೆ ಡಿವೈಡ್ ಮಾಡಿ ಎಲ್ಲ ಒಂದು, ಆಮೇಲೆ ವಿಂಗ್ ಕ್ಲೀನಿಂಗ್ ಮಾಡ್ಕೊಂಡು ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ. ನೋಡಿ, ನೀವು ನೋಡ್ಬೋದು ಈ ಜಾಗದಲ್ಲಿ ತುಂಬಾ ಕಳೆ ಇದೆ. ಕಳೆ ಇದ್ದು ಕೆಳಗಡೆ ಈಗ ಮಳೆ ಬಂದಿಲ್ಲ ನಮಗೆ ಈ ವರ್ಷದಲ್ಲಿ. ಒಂದು ಅದ ಕಡೆ ಮಳೆ ಆಗಿಲ್ಲ. ಸೊ ನಾನು ನಿಮಗೆ ತೋರಿಸ್ತಾ ಇರೋದು ನಾವು ಬಿಡೋದು ನೀರನ್ನ ಈ ಪ್ಲೇಸ್ ಅಲ್ಲಿ, ಈಗ ಬುಡದ ಹತ್ರ. ಸೊ ಇಲ್ಲಿ ನೀವು ನೋಡ್ಬೋದು ಈ ಪ್ಲೇಸ್ ಅಲ್ಲಿ ಇದರಲ್ಲಿ ತೇವಾಂಶ ಇದೆ, ಕಂಪ್ಲೀಟ್ ಗೊಬ್ಬರದ ಅಂಶ ಎಷ್ಟಿದೆ ನೀವು ಕಂಪ್ಲೀಟ್ ಆಗಿ ನೋಡ್ಬೋದು. ಸ್ಮೂತ್ ಎಷ್ಟಿದೆ, ಸಾಯಿಲ್ ಕಾರ್ಬನ್ ಚೆನ್ನಾಗಿ ಇಂಪ್ರೂವ್ ಆಗಿರೋದ್ರಿಂದ ನಮಗೆ ಗಿಡಗಳು ಯಾವ್ದು ಡಿಫಾಲ್ಟ್ಸ್ ಆಗ್ತಾ ಇಲ್ಲ. ಸರಿ. ಈಗ ಈ ಏರಿಯಾಕ್ಕೆ ನೀರಾವರಿ ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ?
ನೀವು ಇಷ್ಟು ತೇವಾಂಶ ಇದೆಯಲ್ಲ, ನೀರಾವರಿ ವ್ಯವಸ್ಥೆ ಏನು ಮಾಡ್ಕೊಂಡಿದ್ರಿ? ಡ್ರಿಪ್ ಇಂದ ನೀರು ಕಳಿಸ್ತೀವಿ ಸರ್. ಡ್ರಿಪ್ಪಿಂದ ಸ್ಪ್ರಿಂಕ್ಲರ್ ಆದರೂ ಬಿಡಪ್ಪ ಎಲ್ಲ ತಗೋ ಬೀಳುತ್ತೆ ಅನ್ಬೋದಿತ್ತು. ನೀವು ನೀರಾವರಿ ಮಾಡ್ಕೊಂಡು ಇದು ಡ್ರಿಪ್ ಇರಿಗೇಷನ್ ಮಾಡ್ಕೊಂಡಿದ್ರಿ. ಆಮೇಲೆ ಇನ್ನೊಂದು ಮಾಹಿತಿ ಏನಂದ್ರೆ, ಈ ಅಡಿಕೆ ಇದನ್ನೆಲ್ಲ ಬಂದ್ಬಿಟ್ಟು ಮಲೆನಾಡೋರು ನಮ್ಮಲ್ಲಿ ಮಾತ್ರ ಬರೋದು, ಇದು ಬಯಲ್ಸೀಮೆ ಬರಲ್ಲ. ಬಯಲ್ಸೀಮೆ ಬಂದ್ರೆ ನಮಗೆ ಕೆಲ್ಸಕ್ಕೆ ಸಿಗಲ್ಲ ಜನ. ಬಯಲ್ಸೀಮೆ ಹಿಂಗೆ ಮೆಲ್ಲಕ್ಕೆ ಅವರು ಜಮೀನ್ ತಗೊಂಡ್ಬಿಟ್ಟು ಅವರು ದೊಡ್ಡವ್ರು ಆಗ್ತಿದ್ರು. ನಾವು ಬಯಲ್ಸೀಮೆ ಜನ ಹೆಂಗೆ ಅಂದ್ರೆ ನಾವು ಉಳ್ಳಿ ಬೆಳ್ಕೊಂಡೆ ಚೀಲ ಉಳ್ಳಿ ಬೆಳ್ಕೊಂಡು ಸುಮ್ನೆ ಆಗ್ತಿದ್ವಿ. ಈಗ ಏನಾಗಿದೆ ಅಂದ್ರೆ ಅವ್ರು ಬರಲ್ಲ ಅಂತಿದ್ದು ನಾವು ಬರುತ್ತೆ ನೋಡೋಣ, ಟ್ರೈ ಮಾಡೋಣ. ಎಸ್, ಇಲ್ಲ ಇದು ಯಾವ ಬೆಳೆನೂ ಯಾರು ಸೊತ್ತು ಅಲ್ಲ. ಹೌದು. ಈಗ ಅಡಿಕೆ ಅವ್ರಿಗೆ ಮಾತ್ರ ಅಂದ್ರೆ ನಾವು ಅಂದ್ಕೊಂಡಿದ್ವಿ, ಇದು ಆ ಕಡೆಯವ್ರು ಬೆಳೀತಾರೆ ನಮಗೆ ನಮ್ಮ ವಾತಾವರಣಕ್ಕೆ ಬರಲ್ಲ ಅಂತ ಅಂದ್ಕೊಂಡಿದ್ವಿ ಅಷ್ಟೇನೆ. ಹೌದು. ಹಾಗಾಗಿ ಈಗ ನಾವು ಈಗ ಯಾವ ಬೆಳೆನ ಯಾರು ಬೇಕಾದ್ರೂ ಬೆಳಿಬೋದು, ಅದು ಅವ್ರ ಕಲ್ಪನೆ ಅಷ್ಟೇ. ಇದು ನಮ್ಮ ಬೆಳೆ ಅವ್ರು ಮಾಡ್ತಿದ್ದಾರೆ ಅನ್ನಂಗೆ ಅವ್ರಿಗೆ ಅನಿಸ್ತಾ ಇದೆ. ಈಗ ಹೇಳಿಲ್ವಾ, ನಾವೀಗ ಅಡಿಕೆ ಇದು ಕಾಫಿನ ಯೂಟ್ಯೂಬಲ್ಲಿ ನೋಡಿ ಹೊಸದುರ್ಗ ಚಿತ್ರದುರ್ಗದಲ್ಲಿ ಬೆಳೆದ್ರಂತ ಮಾದರಿ ನೋಡಿ ಈ ಕೋಲಾರದಲ್ಲಿ ಆಪಲ್ ಬೆಳೆದಿಲ್ವಾ? ಈಗ ನಾವು ಕಾಫಿ ಯಾಕೆ ಬೆಳೆಬಾರ್ದು ಅಂತ ಟ್ರಯಲ್ ಮಾಡ್ತಾ ಇದೀವಿ. ಇಲ್ಲ ಮಂಜಣ್ಣವ್ರೆ, ನಿಮ್ಮ ಪ್ರಯತ್ನ ಖಂಡಿತ ಒಳ್ಳೆಯದೇ. ಯಾಕೆ ಅಂದರೆ ಇವತ್ತು ಜಮ್ಮು ಕಾಶ್ಮೀರ ಅಲ್ಲೆಲ್ಲೋ ಬೆಳೀತಕ್ಕಂಥ ಆ್ಯಪಲನ್ನು ಇಲ್ಲಿ ನಮ್ಮ ಅದು ಬರದ ನಾಡು ಕೋಲಾರದಲ್ಲಿ ಬೆಳೆದಿದ್ದಾರೆ ಅಂದರೆ ಅದು ಗ್ರೇಟ್ ಬಿಡಿ. ಖಂಡಿತ. ಈಗ ಆಯಿತು, ನಾವು ಲೇಟ್ ಮಾಡೋದು ಬೇಡ, ಇನ್ನೂ ಹೆಚ್ಚೆಚ್ಚು ಮಾಹಿತಿಯನ್ನು ಕಡಿಮೆ ಅವಧಿಯಲ್ಲಿ ನಮ್ಮ ವೀಕ್ಷಕರಿಗೆ ಕೊಡಬೇಕು. ಹಾಗಾಗಿ ಈಗ ಒಂದು ಇಲ್ಲಿ ಅಡಿಕೆ ಹಾಕಿದಿರಿ, ಅಡಿಕೆ ಒಳಗೆ ಇಂಟರ್ ಕ್ರಾಪ್ ಆಗಿ ಕಾಫಿ ಹಾಕಿದಿರಿ, ಮತ್ತೆ ಇನ್ನೇನಾದ್ರು ಬಾಳೆ ಹಾಕಿದ್ವಿ. ಏನ್ ಮಾಡಿದಿರಿ? ಬಾರ್ಡ್ರಲ್ಲಿ ಬಾಳೆ ಹಾಕಿ ಅಂದ್ರೆ ಬದುನಲ್ಲಿ ತೋರಿಸ್ತೀನಿ. ಇದು ಬದುಗಳು ಎಲ್ಲೆಲ್ಲಿ ಬರ್ತವೆ ಅಲ್ಲೆಲ್ಲ ಮಾಡಿದ್ರಿ? ಅರ್ಧ ಎಕರೆಗೆ ಒಂದು ಬದು ಮಾಡಿದ್ದೀರಾ? ಅರ್ಧ ಎಕರೆಗೆ ಒಂದು. ಎಷ್ಟು ಎಕರೆ ಇದೆ ಮಂಜಣ್ಣರೇ? ಇದು ನಮ್ದು ಟೋಟಲ್ 9.5 ಎಕರೆ ಇದೆ. 9.5 ಎಕರೆ. ಓಹೋ, ಅದ್ಭುತ. ಅದ್ಭುತವಾದ ಇದು ಒಂದು ಲ್ಯಾಂಡ್ ಬಿಡ್ರಿ ಹಂಗಾರೆ. ಈಗ ಬಾಳೆ ಬಂದ್ಬಿಟ್ಟು ನಮಗೆ ಬದುವಲ್ಲಿ ಇರೋದ್ರಿಂದ ಏನೇ ನೀರ್ ಫ್ಲೋಟ್ ಬಂದ್ರು ಬಾಳೆಗೆ ವೇಸ್ಟ್ ಏನಾಗುತ್ತೆ, ಬೇಗ ಕರ್ಗಕ್ಕೆ ನಮಗೆ ಈಸಿ ಆಗುತ್ತೆ. ಅದಕ್ಕೋಸ್ಕರ ಕಂಪ್ಲೀಟ್ಲಿ ಬಾರ್ಡರ್ ಗಳಲ್ಲೇ ಬಾಳೆನ ಇಂಪ್ರೂವೈಸ್ ಮಾಡಿದೀವಿ. ಹಂಗಾಗಿ ಆ ಬದುವಲ್ಲಿ ನೀರ್ ಕೊಚ್ಚೋದು ಸಮೇತ ಕಡಿಮೆ ಆಗುತ್ತೆ, ಆಟೋಮೆಟಿಕ್ ನೀರ್ ಸ್ಟಾಪ್ ಆಗುತ್ತೆ. ಮಳೆ ಬಂದ್ರು ಸಮೇತ ಝೀರೋ ಕಲ್ಟಿವೇಶನ್ ಅಲ್ಲಿ ಇದ್ದಾಗ ಏನಾಗುತ್ತೆ, ಪ್ರತಿಯೊಂದು ಬೇರು ಅಥವಾ ಪ್ರತಿಯೊಂದು ಗಿಡನು ನೀರನ್ನ ಆದಷ್ಟು ಕಂಟ್ರೋಲ್ ಮಾಡ್ಕೊಂಡು ಮುಂದಕ್ಕೆ ಬರುತ್ತೆ. ಸೊ ಅಲ್ಲಿ ಏನು ಕಸ ಬಿದ್ದಿರುತ್ತೆ ಅದು ಡೈರೆಕ್ಟ್ ಗೊಬ್ಬರ ಆಗಿ ಬೀಳುತ್ತೆ. ಈಗ ನಾವು ಗೊಬ್ಬರ ಹಾಕಿದ್ರೆ ಏನ್ ಮಾಡ್ತೀವಿ, ಮೇಲ್ಗಡೆ ಹಾಕ್ಬಿಟ್ಟು ಸ್ವಲ್ಪ ಇಲ್ಲ ಗುಂಡಿ ತೆಗೆದು ಹಾಕಿದ್ರೆ ಏನಾಗುತ್ತೆ, ಭೂಮಿಗೆ ಕೆಳಗಡೆ ಹೋಗುತ್ತೆ. ಇಲ್ಲೇನಾಗುತ್ತೆ, ನಮಗೆ ಮೇಲ್ಗಡೆಯಿಂದಾನೇ ಗೊಬ್ಬರ ನೀರ್ ಬಿದ್ದಂಗ್ ಗೊಬ್ಬರ ಗಿಡಕ್ಕೆ ಪೋಷಣೆ ತಾಂತಾ ಇರುತ್ತೆ. ನಾವೀಗ ಗುಂಡಿ ತೆಗೆದ್ಬಿಟ್ಟು ಏನ್ ಮಾಡ್ತೀವಿ, ಚೆನ್ನಾಗಿ ಬೇಸಾಯ ಹೊಡೆದ್ಬಿಟ್ಟು ಬೇಸಾಯ ಮಾಡ್ಬಿಟ್ಟು ಎಲ್ಲಾನು ಒಳಗಡೆ ಹೋಗುತ್ತೆ, ಕೊಳತು ಬೇರಿಂದ ಕೆಳಗಡೆ ಹೋಯ್ತು ಅಂದ್ರೆ ಅದಕ್ಕೆ ಬೇಕಾಗಿರೋಂಥ ಪೋಷಕಾಂಶ ಹೆಂಗೆ ಅಂದ್ರೆ ಮೇಲಿಂದನೇ ತಂತು ಬೇರೆ ಆಗ್ಲಿ ಅಥವಾ ಉಸಿರಾಡಂತ ಬೇರ್ಗಳಾಗ್ಲಿ ಇವೆಲ್ಲ ಹಿಂಗಿರ್ತವೆ, ಮೇಲೆ ಇರುತ್ತೆ. ಅದಕ್ಕೆ ಏನ್ ಬೇಕು, ಬೇಗ ಪೋಷಕಾಂಶ ಬೇಗ ಬೇಕು. ಅದಕ್ಕೆ ಏನಾಗಿರುತ್ತೆ, ಝೀರೋ ಕಲ್ಟಿವೇಶನ್ ಮಾಡಿದ್ರೆ ಇದರಲ್ಲಿ ಕಂಪ್ಲೀಟ್ಲಿ ಏನು ಗೊಬ್ಬರ ಕಸ ಏನ್ ಬೀಳುತ್ತೆ, ಈ ಕಸ ಬಂದ್ಬಿಟ್ಟು ಮೇಲಿಂದನೇ ಕೊಳ್ಕೊಂತ ಬರುತ್ತೆ. ಕಂಪ್ಲೀಟ್ಲಿ ನಮ್ಮ ಮಾವರ ತೋಟದಲ್ಲಿ ಎಲ್ಲಾದ್ರೂ ಆಗಿರಿ ಮ್ಯಾಕ್ಸಿಮಮ್ ಅಂದ್ರೆ 3 ಇಂಚ್ ಕೆಳಗಡೆ ಏನು ಎರೆಹುಳು ಇದೆ, ಕಂಪ್ಲೀಟ್ಲಿ ಫಾರ್ಮೇಶನ್ ಚೆನ್ನಾಗಿದೆ. ಹೌದಾ? ವೆರಿ ಗುಡ್. ನೋಡೋಣ, ಎರೆಹುಳುನು ನೋಡೋಣ. ಈಗ ಈ ಬದುನಲ್ಲಿ ನೀವು ಏನು ಬಾಳೆ ಹಾಕಿದೀವಿ ಅಂತ ಹೇಳಿದ್ರಿ, ಬದು ಮೇಲೆ ಹಾಕಿದ್ರು ಅಥವಾ ಪಕ್ಕದ ಬಾಳೆನ ಬದು ಸೈಡ್ ಹಾಕಿದೀವಿ, ಬದಿನ ಮೇಲೆ ಹಣ್ಣಿನ ಗಿಡಗಳು ಹಾಕಂತ ಬಂದಿದೀವಿ. ಮಂಜಣ್ಣರ ಅದೊಂಚೂರು ಹಣ್ಣಿನ ಗಿಡ ಏನೇನು ಬದು ಮೇಲೆ ಹಾಕಿದ್ರಿ ಎಲ್ಲ ಗಿಡಗಳು ಪರಿಚಯ ಮಾಡಿ. ಪಾರಿಜಾತ ಪುಷ್ಪ ಇಲ್ಲಿಂದ ಹೋಣ. ಹೇಳಿ ಮಂಜಣ್ಣರ. ಇದು ಸ್ಟಾರ್ ಫ್ರೂಟ್ಸ್ ಅಂತ ಹೇಳಿ. ಸ್ಟಾರ್ ಫ್ರೂಟ್. ಅದು ಗಿಡ ತಂದು ಹಾಕಿದ್ರೆ? ಗಿಡ ತಂದು ಹಾಕಿದ್ವಿ. ಓಕೆ ಓಕೆ. ನೆಕ್ಸ್ಟ್ ಇದು ಪಾರಿಜಾತ ಅಂತ ಹೂವಿನ ಗಿಡ. ಪೂಜೆಗೆ ಇದು ಪಾರಿಜಾತ ತುಂಬಾ ಶ್ರೇಷ್ಠವಾದ ಗಿಡ ಬಿಡಿ. ಇದು ನುಗ್ಗೆ ಗಿಡ. ನುಗ್ಗೆ ಇದೆ. ಸ್ವಲ್ಪ ಹಂಗೆ ಮುಂದೆ ಬಂದ್ರೆ ಇದು ಬೆಣ್ಣೆ ಹಣ್ಣಿನ ಗಿಡ. ಬೆಣ್ಣೆ ಹಣ್ಣು ಬಟರ್ ಫ್ರೂಟು ಅಲ್ಲ, ಬೆಣ್ಣೆ ಹಣ್ಣು. ಹೌದು, ಅದಕ್ಕೆ ಬಟರ್ ಫ್ರೂಟ್ ಕರೀತಾರೆ. ಇದು ಚಿಕ್ಕು ಗಿಡ. ಹೌದು, ಸಪೋಟ. ಇಲ್ಲಿ ಒಂದು ಟ್ರೈಲಿಗೆ ಒಂದು ಕಾಫಿ ಹಾಕಿದ್ದೆ. ಫಸ್ಟ್ ಕಾಫಿ ಹಾಕಿದ್ರಿ? ಬಾಡಿದೆಯಲ್ಲ ಮಂಜಣ್ಣ? ಬಾಡಿದೆ ಅಂದ್ರೆ ಮೊನ್ನೆ ನೀರು ಹೋಗಿರಲ್ಲ ಅದಕ್ಕೆ ಬಾಡಿದೆ. ಇವೆಲ್ಲ ಶಾಂಪಲ್ ಹಾಕಿದ್ದು. ಬನ್ನಿ, ಇಲ್ಲೊಂದು ಗಿಡಕ್ಕೆ ನಿಂಬೆ ಗಿಡಕ್ಕೆ ಸ್ವಲ್ಪ ಹುಳ ಆಗಿದೆ. ಎಲೆ ನೀಮ್ ಸ್ಪ್ರೇ ಮಾಡಬೇಕು. ಇಲ್ಲೊಂದು ಸಣ್ಣದಾಗಿ ನುಗ್ಗೆ ಗಿಡ. ಇದೊಂದು ಕ್ವಾಲಿಟಿ ಬೇರೆ ಟ್ರಯಲ್ ಹಾಕಿದ್ದೀನಿ. ಸ್ವಲ್ಪ ಹಂಗೆ ಮುಂದೆ ಸೈಡ್ ಬನ್ನಿ. ಇಲ್ಲೊಂದು ಚಿಕ್ಕು ಗಿಡ ಇದೆ. ಇಲ್ಲಿ ದಾಳಿಂಬೆ ಇದೆ. ಇದು ದಾಳಿಂಬೆ ಇದೆ. ಅಂದ್ರೆ ಮನೆಗೆ ಯಾವ್ಯಾವ ರೀತಿ ಫ್ರೂಟ್ಸ್ ಬೇಕು ಎಲ್ಲ ಬೇಕು ಮನೆ ಬಳಕೆಗೆ. ಇದು ಎಲ್ಲ ಕರಿಬೇವಿನ ಗಿಡ. ಗುಡ್. ಇದು
ಹಾಂ ವಾಟರ್ ಆ್ಯಪಲ್. ವಾಟರ್ ಆ್ಯಪಲ್ಲು. ಓಕೆ ಓಕೆ. ಇದು ಮರಿಯನ್ ಆ್ಯಪಲ್. ಇದು ಆ್ಯಪಲ್ಲ? ಹಾಂ, ಆ್ಯಪಲ್ ಗಿಡ ಇದು. ಯಾವ ಆ್ಯಪಲ್ಲು? ಮರಿಯನ್ ಆ್ಯಪಲ್. ಮರಿಯನ್ ಆ್ಯಪಲ್ ಅಂತಲಾ? ಓಕೆ ಓಕೆ. ನೋಡ್ರಿ ಆ್ಯಪಲ್ ಕೂಡ ಬೆಳೆದಿದ್ರಲ್ಲ ಮಂಜಣ್ಣರೇ. ಪ್ರಯತ್ನ ಮಾಡಬೇಕಲ್ಲ. ಮಾಡಿ ಮಾಡಿ, ಖಂಡಿತ ನಿಮ್ಮ ಪ್ರಯತ್ನಕ್ಕೆ. ಇದು ಕೋಕೋ ಗಿಡ. ಕೋಕೋ ಗಿಡ, ರೈಟ್. ಓಕೆ. ಇದು ಮೂಸಂಬಿ ಗಿಡ. ಮೂಸಂಬಿ. ಓಕೆ. ವೈವಿಧ್ಯಮಯವಾದ ಸಸ್ಯ ಸಂಪತ್ತನ್ನು ತುಂಬಿಸಿದ್ದೀರಪ್ಪ ತೋಟದಲ್ಲಿ. ಇದು ಹುಳ ತಿಂದಿದೆ. ಹಾಂ, ಕಿತ್ಲೆ ಗಿಡ ಇದು. ಕಿತ್ಲೆ, ಮೂಸಂಬೆ, ಕಿತ್ಲೆ. ಇದು ಆಲ್ ಸ್ಪೈಸ್. ಇದು ಆಲ್ ಸ್ಪೈಸೀಸು. ಏನು ವಿಶೇಷ ಇದ್ರದ್ದು ಮಂಜಣ್ಣರೇ? ಇದು ಹಾಂ, ಇವ್ ನನ್ನ ಮಗ ಬಾರಪಲ್ಲಿ. ಸ್ವಲ್ಪ ಇದ್ರ ಬಗ್ಗೆ ಮಾಹಿತಿ. ಮಗು, ನಿನ್ನ ಹೆಸರು ಏನಪ್ಪ? ಯಶವಂತ್ ಅಂತ. ಯಶವಂತ್. ಏನು ಓದಿದಿ ಮಗ? ಸರ್ ನಾನೀಗ ಸೆಕೆಂಡ್ PU ಕಂಪ್ಲೀಟ್ ಮಾಡಿದ್ದೀನಿ. ವೆರಿ ಗುಡ್. ನೆಕ್ಸ್ಟ್ LLB ಹೋಗ್ಬೇಕು ಅಂತಿದ್ದೀನಿ. ಹಾಂ ಹಾಂ ಹಾಂ, ವೆರಿ ಗುಡ್. LLB. ಹಾಂ ಅಂತ ಸರ್. ಹಾಂ. ಪ್ರತಿಯೊಂದು ದಾಲ್ಚಿನ್ನಿ, ಲವಂಗ, ಯಾವ್ದಾದ್ರು ಐಟಮ್ಸ್ ಅಡ್ಗೆಗೆ ಹಾಕ್ತಿವಲ್ಲ, ಹಾಂ, ಅದ್ರ ಬದಲಾಗಿ ಇದ್ರದ್ದು ಒಂದು ಎಲೆ ಹಾಂ, ಅಥವಾ ಇದ್ರದ್ದೊಂದು ಕಾಯಿ ಪುಡಿ ಮಾಡಾಕ್ಬಿಟ್ರೆ ಸಾಕು. ಸಾಂಬಾರ್ಗೆ ಪ್ರತಿಯೊಂದು ಎಲ್ಲ ಸಾಂಬಾರು ಪದಾರ್ಥಗಳ ಟೇಸ್ಟನ್ನು ಇದೊಂದೇ ಕೊಡಲಿ. ಓಕೆ ಓಕೆ, ಒಳ್ಳೆ ಅದ್ಭುತವಾದ. ಈಗ ಮಗನ್ನು ತೊಡಗಿಸ್ಕೊಂಡಿದ್ರಿ? ಮಗನ್ನು ಈಗ ಸದ್ಯ ಈಗ ರಜಕ್ಕಿದ್ದಾನೆ, ಕೃಷಿಯಲ್ಲಿ ಈಗ ಅದು ತೊಡಗಿಸ್ಕೊಂಡಿನಿ. ಇರಲಿ, ಇದೆಲ್ಲ ನಮ್ಮ ರೈತರು ಮಾಡೋದು ಒಂದು ತಪ್ಪೇನು ಗೊತ್ತೇ? ಈ ಕೃಷಿ ತೋರಿಸ್ಬಿಟ್ರೆ ಅವನು ಮತ್ತೆ ಓದಕ್ಕೆ ಹೋಗಲ್ಲ ಅಂತೇಳಿ ಈ ಕೆಲವರು ತಪ್ಪು ಮಾಡ್ತಾರೆ. ನಮ್ಮ ಕುಲಕಸಬು ಏನಿದೆ ಅದನ್ನು ನಮ್ಮ ಮಕ್ಳಿಗೆ ಕಲಿಸ್ಲೇಬೇಕು. ಲಾಸ್ಟಿಗೆ ಕೈ ಹಿಡಿಯೋದು ಕುಲಕಸ. ಅದನ್ನು ಮಾತ್ರ ಮರಿಲೇಬಾರ್ದು. ಇದು ಕೂಡ ವಾಟರ್ ಆ್ಯಪಲ್. ವಾಟರ್ ಆ್ಯಪಲ್ಲು. ಹಾಂ ಹಾಂ. ನೆಕ್ಸ್ಟ್ ಇನ್ನೊಂದು ಗಿಡ ಇದೆ. ಇಲೈಚಿ ಗಿಡ. ಯಾವುದು? ಇಲೈಚಿ. ಇಲಾಚಿ. ಹಾಂ, ಇಲೈಚಿ. ಚಕ್ಕೆನಾ? ಇಲಾಚಿ ಚಕ್ಕೆ ಮುಂದೆ ತೋರಿಸಿ. ಇಲಾಚಿ ಅಂತ ಹಣ್ಣು ಕಾಯಿ ಬರುತ್ತೆ. ನೆಕ್ಸ್ಟ್ ತೋಟದಲ್ಲಿದೆ ಸರ್. ತೋರಿಸಿ ಬರ್ರಿ. ನೆಕ್ಸ್ಟು ಇಲ್ಲಿಂದ ನಮ್ಮ ತೋಟ ಸರ್, ಅಲ್ಲಿಂದ ಶುರುವಾಯಿತು ರೋಡು. ಅಲ್ಲಿ ರೋಡಿಂದ ಶುರುವಾಗಿದ್ದು. ರೋಡಿಂದ ಶುರುವಾಗಿದ್ದು ಹಿಂಗೆ ಬಂತು. ಇದು ಜೀರೋ ಕಲ್ಟಿವೇಶನ್. ಯಾಕೆ ಅಂತಂದ್ರೆ ಜೀರೋ ಕಲ್ಟಿವೇಶನ್ನು ಈಗ ಬೇಸಾಯ ಮಾಡಿಸೇ ಇಲ್ಲ ಇದಕ್ಕೆ ಸರ್. ಸೊಸೆ ಹಾಕಿದ್ಕಂದ್ರೆ ಬೇಸಾಯ ಮಾಡಿಸಿಲ್ಲ. ಇದ್ರ ಉದ್ದೇಶ ಏನಂತಂದ್ರೆ, ನೀವು ಎಕ್ಸಾಂಪಲ್ ಆ ಕಡೆ ಹೊಲ ನೋಡಿ, ಅದು ಆ ಕಡೆ ನೋಡಿ, ಅದು ಮಳೆ ಬಂದ್ರೆ ನಮ್ಮ ಪಕ್ಕದವ್ರದ್ದು. ಮಳೆ ಬಂದ್ರೆ ನೀರೆಲ್ಲ ಹರಿದೋಗುತ್ತೆ. ಅಲ್ಲಿ ಅಷ್ಟೇ ಮಳೆ ಬಂದು ಹೊಲದ ಮೂಲೆ ನೀರ್ ನಿಂತಿರುತ್ತೆ. ನಮ್ಮ ಹೊಲದಲ್ಲಿ ಅಷ್ಟೇ ಮಳೆ ಇದೇ ಹೊಲಕ್ಕೆ ಬಂದಿರುತ್ತೆ. ಸೇಮ್ ತಾನೆ. ನಮ್ಮ ಹೊಲದಲ್ಲಿ ಮೂಲಿಗೆ ನೀರೇ ಹೋಗಿರಲ್ಲ. ಯಾಕಂದ್ರೆ ನಮ್ಮಲ್ಲಿ ನೀರು ಹರಿಯಕ್ಕೆ ಅಡಚಣೆಗಳು ಬಹಳ. ಕಸ ಕಟ್ಟಿ ಹಿಡಿಯುತ್ತದು. ಆಮೇಲೆ ಈ ಕೊಳತು ಈ ಎಲೆ ಇರೋದ್ರಿಂದ ತೇವಾಂಶನ ಹಿಡಿದಿಡುತ್ತೆ. ಬಿಸಿಲು ನೇರವಾಗಿ ಭೂಮಿಗೆ ಬೀಳಲ್ಲ. ಅವಾಗ ಅದನ್ನ ಬಿಸಿಲನ್ನ ತಡೆಯುತ್ತೆ. ನಾವ್ ಹೆಂಗೆ ಬಿಸಿಲಿಗೆ ಹೋದ ಛತ್ರಿ ಇಟ್ಕೊಂಡು ಬಿಸಿಲು ನಮ್ಗೆ ತಲೆಗೆ ಬೀಳಲ್ವಲ್ಲ, ಆ ಟೈಪ್ ತಡೆಯುತ್ತೆ. ಅದರಿಂದ ನಮ್ ಗಿಡಗಳು ಇವತ್ತು ನಮಗೆ ಈ ಮುಂಗಾರಿಂದ ಮಳೆ ಬಂದಿಲ್ಲ ಇಲ್ಲಿವರೆಗೂ, ಆದ್ರೆ ಗಿಡಗಳು ನಮ್ ಕಲರ್ ಏನೂ ಆಗಿಲ್ಲ. ಸರಿ ಸರ್, ಕರೆಕ್ಟ್ ಮಂಜಣ್ಣರೇ. ಮತ್ತೆ ಒಂದು ಸರ್, ಈಗ ಸೂರ್ಯನ ಬೆಳಕಾಗ್ಲಿ ಮಳೆ ಆಗ್ಲಿ ನೇರವಾಗಿ ಯಾವತ್ತು ಭೂಮಿಗೆ ಬೀಳಬಾರ್ದು. ಅದ್ರಲ್ಲಿ ಏನಾಗಿರುತ್ತೆ, ಮೇಲ್ಗಡೆ ಒಂದು ಲೇಯರ್ ಅಲ್ಲಿ ಬ್ಯಾಕ್ಟೀರಿಯಾಗಳು, ಕೆಲವೊಂದು ಸೂಕ್ಷ್ಮ ಜೀವಿಗಳು, ಒಳ್ಳೆ ಗಡ್ಡ ಇರೋಂತ ಬ್ಯಾಕ್ಟೀರಿಯಾಗಳು ಮೇಲ್ಗಡೆನೆ ಇರುತ್ತೆ. ನೀರ್ ಬಿತ್ತು ಅಥವಾ ಬಿಸಿಲು ಬಿತ್ತು ಅಂದ್ರೆ, ಈಗ ಬಿಸಿಲು ಹೈಯೆಸ್ಟ್ ಟೆಂಪರೇಚರ್ ಜಾಸ್ತಿ ಆದಾಗ ಏನಾಗುತ್ತೆ, ಅದು ಸತ್ತೋಗುತ್ತೆ. ಈಗ ಜೀರೋ ಕಲ್ಟಿವೇಶನ್ ಆಗಿರೋದ್ರಿಂದ ಸೂರ್ಯನ ಬೆಳಕೆ ಆಗ್ಲಿ ಅಥವಾ ಮಳೆ ನೀರೇ ಆಗ್ಲಿ, ಈಗ ನಾವು ಕಲ್ಟಿವೇಟ್ ಆಯ್ತು, ಸೂಕ್ಷ್ಮಾಣು ಜೀವಿ ಚೆನ್ನಾಗಿತ್ತು, ಮಳೆ ಬಂತು, ಮಳೆ ಬಂದಾಗ ಏನಾಗುತ್ತೆ, ಎಲ್ಲ ಕಂಪ್ಲೀಟ್ ಕೊಚ್ಕೊಂಡ್ಬಿಟ್ಟು ಒಂದ್ ಯಾವ್ದೋ ಮೂಲೆಯಲ್ಲಿ ಹೋಗಿ ನಿಂತ್ಕೊಳೋದು, ಅಥವಾ ಬೇರೆ ತೋಟಕ್ಕೆ ಹೋಗೋದು, ಅಥವಾ ಹೋಗ್ಬಿಟ್ಟು ಹಳ್ಳ ಎಲ್ಲ ಸೇರ್ಕೊಳಂತೆ. ಈಗ ಹಂಗಾಗಿರೋದ್ರಿಂದ ಇದ್ರಲ್ಲಿ ಏನಂದ್ರೆ ಸೂಕ್ಷ್ಮಾಣು ಜೀವಿಗಳು ತುಂಬಾ ಚೆನ್ನಾಗಿ ಆಕ್ಟಿವೇಟ್ ಆಗಿರೋದ್ರಿಂದ ನಮಗೆ ಎಲ್ಲಾ ತರ ಒಂದು ಗೊಬ್ಬರದ ಅಂಶಗಳು ಇದ್ರಲ್ಲಿ ಚೆನ್ನಾಗಿ ಸಿಗುತ್ತೆ. ಈಗ ನಾವೇ ಬಿಸ್ಲಿಗೆ ಹೋದ್ರೆ ಒಂದ್ ನಿಮಿಷ ಆದ್ಮೇಲೆ ಕೈ ತಲೆ ಮೇಲೆ ಬರುತ್ತೆ, ಇಲ್ಲಾಂದ್ರೆ ಒಂದ್ ಟವಲ್ ಹಾಕಂತೀವಿ. ಬೆಳಗಿಂದ ಸಂಜೆ ತನಕ ಒಂದ್ ಸೂಕ್ಷ್ಮಾಣು ಜೀವಿ ಬಿಸಿಲು ತಡ್ಕೊಬೇಕು, ತಡ್ಕೊಳಲ್ಲ, ಸತ್ತೋಗ್ಬಿಡುತ್ತೆ. ಸೊ ಹಂಗಾಗಿ ಜೀರೋ ಕಲ್ಟಿವೇಶನ್ ಏನಕ್ಕೆ ಇಂಪಾರ್ಟೆಂಟ್ ಅಂದ್ರೆ, ಸೂಕ್ಷ್ಮಾಣು ಜೀವಿಗಳನ್ನ ಉಳಿಸ್ಕೊಳಕೋಸ್ಕರ ಜೀರೋ ಕಲ್ಟಿವೇಶನ್. ಈಗ ಕಳೆ ಬಂತ, ಮೇಲ್ಗಡೆ ಒಂದ್ ಲೇಯರ್ ನೀಟಾಗಿ ಕಳೆ ಹುಡ್ಕಂತೀವಿ, ಕಳೆ ಹುಡ್ಕೊಂಡು ಮೇಂಟೈನ್ ಮಾಡ್ತಾ ಇರ್ತೀವಿ. ಏನ್ ಬಿದ್ರು ಗೊಬ್ಬರ ಅಲ್ಲೇ ಬೀಳ್ತಾ ಇರುತ್ತೆ. ಈಗ ಇದು ಫಲವತ್ತೆಯಿಂದ ಬೆಳಿಬೇಕು. ಇಷ್ಟ ದಿನ ನಾವ್ ಸೆಂಟ್ರಿಗೆ ನೀರ್ ಬಿಟ್ಟಿಲ್ಲ, ಇಷ್ಟ ದಿನ ಆದ್ರೂ ಇದು ಒಣಗಿಲ್ಲ. ಏನಕ್ಕೆ? ಅದ್ರ ಕಾರ್ಬನ್ ಚೆನ್ನಾಗಿ ಹಿಡಿದು ಇಟ್ಕೊಂಡಿರೋದಕ್ಕೆ ನೀರನ್ನ ಜಾಸ್ತಿ ಕಡಿಮೆ ಯೂಸ್ ಅಲ್ಲಿ ನೀರು ತೇವಾಂಶ ಇರೋದ್ರಿಂದ ಹುಲ್ಲು ಎಲ್ಲದನ್ನು ಹಂಗೆ ಉಳ್ಕೊಳತ್ತೆ. ಈಗ ನೀವು ಇದನ್ನು ನೋಡ್ಬೋದು, ಪಕ್ಕದ ತೋಟ ನೋಡ್ಬೋದು, ಗಿಡನೂ ಕಾಣಲ್ಲ, ಏನಿಲ್ಲ ನೋಡಿ. ಎಲ್ಲ ಪೂರ್ತಿ ಡ್ರೈ ಪಕ್ಕದಲ್ಲಿ ಎಲ್ಲ ಉಳುಮೆ ಮಾಡಿರೋ ಜಾಗ, ಉಳುಮೆ ಮಾಡಿರೋದ್ರಲ್ಲಿ ಮೇಲ್ಗಡೆ ಮಣ್ಣೆಲ್ಲ ಧೂಳಿದ್ದಂಗೆ ಎದ್ದಾಳತ್ತೆ ಅಲ್ವಾ?